SV9 ವಾರ್ತೆಗೆ ಸ್ವಾಗತ. ಅಖಿಲ ಭಾರತ ವೀರಶೈವ ಮಹಾಸಭೆಯ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರನ್ನು ಭೇಟಿಯಾಗಿ ಅಭಿನಂದನೆಗಳು ಹಾಗೂ ಶುಭಾಶಯ ಕೋರಲಾಯಿತು. ಇದೇ ಸಂದರ್ಭದಲ್ಲಿ ಎಂಇಐ ಅಧ್ಯಕ್ಷರಾದ ಎಸ್ ಮನೋಹರ್ ರವರು ಹಾಗೂ ಕೆಪಿಸಿಸಿ ವಕ್ತಾರರಾದ ಲಕ್ಷ್ಮಣ್ ರವರು ಹಾಗೂ ಸಾಹಿತಿಗಳು ತಲಕಾಡು ಚಿಕ್ಕರಂಗೇಗೌಡರವರು ಹಾಗೂ ನಂದಿನಿ ಲೇಔಟ್ ಬ್ಲಾಕ್ ಅಧ್ಯಕ್ಷರಾದ ಪರಿಸರ ರಾಮಕೃಷ್ಣರವರು ಹಾಗೂ ಸಲೀಂ ಸುಧಾಕರ್, ಆನಂದ್ ಕುಮಾರ್ ಎಂಎಸ್, ಅರವಿಂದ್ ಅಯ್ಯಂಗಾರ್, ಪುಟ್ಟರಾಜು, ಉಮೇಶ್, ಪ್ರಕಾಶ್, ಪಕ್ಷದ ಹಲವು ಮುಖಂಡರು ಉಪಸ್ಥಿತರಿದ್ದರು. ನೆಚ್ಚಿನ ನಾಯಕರು ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾದಂಥ ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ನಮ್ಮಿಂದ ಅಗಲಿ ಹೋದ ಮೇಲೆ ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಗೆ ರಾಷ್ಟ್ರೀಯ ಅಧ್ಯಕ್ಷನಾಗಿ ಅವಿರೋಧವಾಗಿ ನನಗೆ ಎಲ್ಲ ಕಾರ್ಯಕಾರಿ ಸದಸ್ಯರು ಸೇರಿ ಆಯ್ಕೆ ಮಾಡಿದ್ದಾರೆ. ನನ್ನ ಮೇಲೆ ಒಂದು ವಿಶ್ವಾಸ ಇಕ್ಕಿದ್ದಾರೆ, ನಂಬಿಕೆ ಇಕ್ಕಿದ್ದಾರೆ. ಅದಕ್ಕೆ ನಾನು ಅವರಿಗೆ ನನ್ನ ಪರವಾಗಿ ಎಲ್ಲರಿಗೆ, ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ, ರಾಜ್ಯ ಘಟಕದ ಪದಾಧಿಕಾರಿಗಳಿಗೂ, ಜಿಲ್ಲಾ ಘಟಕದ ಅಧ್ಯಕ್ಷರುಗಳಿಗೂ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಎಲ್ಲ ಸದಸ್ಯರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಮತ್ತು ನಮ್ಮ ಸಮುದಾಯ ಲಿಂಗಾಯತ ವೀರಶೈವ ಸಮುದಾಯಕ್ಕೆ ತನ್ನದೇ ಆದಂಥ ಶ್ರೇಷ್ಠ ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿದಂಥ ಈ ಒಂದು ಸಮುದಾಯ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಅಂತೇಳಿ ಪ್ರತಿಯೊಬ್ಬರಿಗೂ ಈ ಭೂಮಿ ಮೇಲೆ ಹುಟ್ಟಿದಂಥ ಎಲ್ಲ ಜೀವಜಂತುಗಳಿಗೂ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಹಾರೈಕೆ ಮಾಡಿದಂಥದ್ದು. ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ ಸಾಮಾಜಿಕ ನ್ಯಾಯ ಪ್ರತಿಪಾದನೆ ಮಾಡಿದಂಥ ಈ ಒಂದು ಸಮುದಾಯ ಇವತ್ತು ಏನು ಹಿಂದಿನಿಂದಲೂ ಇವತ್ತೇ ಅಂತಲ್ಲ, ಎಲ್ಲ ಕಾಲದಲ್ಲೂ ಎಲ್ಲರಿಗೆ ಇವತ್ತು ಅನ್ನ ಕೊಟ್ಟು ಆಶ್ರಯ ಕೊಟ್ಟು ಬರೀ ಲಿಂಗಾಯತರಿಗೆ ವೀರಶೈವರಿಗೆ ಅಷ್ಟೇ ಅಲ್ಲ, ಎಲ್ಲ ಜಾತಿ ಎಲ್ಲ ಸಮುದಾಯದವರಿಗೆ ಇವತ್ತು ಬೆಳೆಸಿದಂಥ ಒಂದು ಕೀರ್ತಿ, ಒಂದು ಶ್ರೇಯಸ್ಸು ಈ ಒಂದು ಸಮುದಾಯಕ್ಕೆ ಸಲ್ಲುತ್ತದೆ. ಹೀಗಾಗಿ ಇವತ್ತಿನ ಈ ಒಂದು ಏನು ಸಮುದಾಯ ಭಾಳ ಕವಲು ದಾರಿಯಲ್ಲಿದೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಸಮುದಾಯವನ್ನು ಒಗ್ಗೂಡಿಸುವಂಥದ್ದು ಮತ್ತು 122 ವರ್ಷಗಳ ಹಿಂದೆ ಏನು ಹಾನಗಲ್ ಕುಮಾರೇಶ್ವರರು ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಸ್ಥಾಪನೆ ಮಾಡಿದ್ರು, ಉದ್ದೇಶನೇ ಈ ಒಂದು ಸಮುದಾಯದ ಹಿತ ಕಾಪಾಡುವಂಥದ್ದು, ಸಮಗ್ರತೆ, ಅಖಂಡತೆ, ಐಕ್ಯತೆ ಕಾಪಾಡುವಂಥದ್ದು ಮತ್ತು ಸಾಮಾಜಿಕ, ಧಾರ್ಮಿಕ ಎಲ್ಲ ಕ್ಷೇತ್ರಗಳ ಒಂದು ಈ ಸಮುದಾಯದ ಹಿತವನ್ನು ರಕ್ಷಣೆ ಮಾಡುವಂಥ ಒಂದು ಜವಾಬ್ದಾರಿ ಏನಿದೆ ಇವತ್ತು ಎಲ್ಲರಿಗೂ ಒಗ್ಗೂಡಿಸುವಂಥದ್ದು. ಮತ್ತು ಬಡವರೇನಿದ್ದಾರೆ, ನಿರ್ಗತಿಕರಿದ್ದಾರೆ, ಅಂಥವರಿಗೆ ಸಹಿತ ಸಾಮಾಜಿಕ ನ್ಯಾಯ ಕೊಡಿಸುವಂಥ ಒಂದು ರೀತಿಯಲ್ಲಿ ಇವತ್ತು ಮಹಾಸಭೆ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಹಿಂದೇನು 22-23 ಜನ ಮಹಾಸಭೆ ಅಧ್ಯಕ್ಷರು ಆಗಿ ಹೋಗಿದ್ದಾರೆ ಮಹಾಪುರುಷರು. ಅವರು ತೋರಿಸಿಕೊಟ್ಟಂಥ ದಾರಿಯಲ್ಲಿ ನಡೆದು
ಇವತ್ತು ಸಮುದಾಯವನ್ನು ಒಗ್ಗೂಡಿಸಿ ಇವತ್ತು ನಮ್ಮ ಸಮುದಾಯದ ಜೊತೆಯಲ್ಲಿ ಇತರ ಸಮುದಾಯದವರಿಗೂ ಯಾರು ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ, ಕೆಳಗೆ ಬಿದ್ದವರಿದ್ದಾರೆ ಅಂಥವರನ್ನು ಮೇಲೆತ್ತುವಂಥ ಒಂದು ರೀತಿಯಲ್ಲಿ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಈ ಒಂದು ಸಂಘಟನೆಗೆ ಎಲ್ಲರೂ ಸದಸ್ಯರು ಕೈ ಜೋಡಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡುತ್ತೇವೆ. ಅಧ್ಯಕ್ಷ ಮುಖ್ಯಮಂತ್ರಿ ಆಗಬೇಕು ಅಂತ ಅಭಿಮಾನಿಗಳ ಆಶಯ. ಯಾರೇ ಇದ್ರು ನಾನು ಕಾರ್ಯಕ್ರಮ ರಾತ್ರಿ ಎಲ್ಲರಿಗೂ ಕೊಡು ಬಿಡೆ ಪಾಪ ನವೀನ ನಿಂತ್ಕೊಂಡು ಸ್ವೀಟ್ ಚಂದ್ರ ಈ ಕಡೆ ಬಾ, ಇರ್ಲಿ ಬಾ ಚಂದ್ರು, ಬಾ ಈ ಕಡೆ. ಥ್ಯಾಂಕ್ ಯು. ಸ್ಮೈಲ್. ಬನ್ನಪ್ಪ ಇಲ್ಲಿ ಬನ್ನಪ್ಪ. ಸರ್ ನೋಡಿ ಸರ್, ಒಂದು ನಿಮಿಷ ಓಕೆ ಪಾಪ ನಮ್ಮ ಜಿಲ್ಲಾಧ್ಯಕ್ಷರು ನೋಡಿ. ಓಕೆ ಸರ್ ಕೊಡಿ. ಮತ್ತೆ ನಮ್ಮ ವಿಧಾನಸಭಾ ಘಟಕಗಳು ಎಲ್ಲ ಬಂದಿದ್ದಾರೆ ಸರ್.